ದಕ್ಷಿಣ ಭಾರತದ ಸುಪ್ರಸಿದ್ಧ ಜಾತ್ರೆ ಆಗಿರುವಂತಹ ನಮ್ಮ ಶಿರಸಿ ಮಾರಿಕಾಂಬೆಯ ರಥೋತ್ಸವವನ್ನ ನೋಡ್ತಾ ಇದ್ದೀರಾ. ಸೊ ಈ ಮ್ಯಾಸಿವ್ ವುಡನ್ ಚಾರಿಯಟ್ ಅಲ್ಲಿ ದೇವಸ್ಥಾನದಿಂದ ರಥ ಬೀದಿಯಲ್ಲಿ ಸಾಗುತ್ತಾ ತನ್ನ ಭಕ್ತರಿಗೆ ದಿವ್ಯ ದರ್ಶನವನ್ನು ನೀಡುತ್ತಿರುವ 7 ಅಡಿ ಎತ್ತರದ ಕೆಂಪು ವರ್ಣ ಸುಂದರ ವದನ ಆಕರ್ಷಕ ಮೂಗುತಿಯನ್ನು ಧರಿಸಿರುವಂತಹ ಆಭರಣ ಭೂಷಿತಳಾಗಿ ನಮ್ಮ ಶಿರಸಿಯ ಮಾರಿಕಾಂಬೆ ತಾಯಿಯು ಜಾತ್ರಾ ಮಂಟಪವನ್ನ ಪ್ರವೇಶಿಸುತ್ತಿರುವಂತಹ ಅದ್ಭುತವಾದ ದೃಶ್ಯ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ ಹೋಗ್ತಿರೋದು ರಮ್. ಸೊ ಫ್ರೆಂಡ್ಸ್, ಇವಾಗ ನಾವು ಹೊರಟಿದ್ದೀವಿ ಸಿರ್ಸಿ ಕಡೆಗೆ ಸಿದ್ದಾಪುರದಿಂದ. ಸೊ ದಕ್ಷಿಣ ಭಾರತದ ದೊಡ್ಡ ಜಾತ್ರೆ ಆದ ಸಿರಸಿ ಮಾರಿಕಾಂಬೆ ಜಾತ್ರೆ ನಾವು ಕೂಡ ವಿಟ್ನೆಸ್ ಮಾಡೋಣ. ಸೊ ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿ. ಸೊ ನಾವು ಏನೇನು ಮಾಡ್ತೀವಿ, ಯಾವ ಥರ ಕ್ರೌಡ್ ಇತ್ತು, ಜಾತ್ರೆ ಏನೇನು ಬಂದಿತ್ತು ಸ್ಪೆಷಲ್ ಈ ಸಲ ಆಡಕ್ಕೆ ಅಂತ, ಅಂದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ತರ ಏನು ಬರುತ್ತಲ್ಲ ಫೇರು, ಸೊ ಅದೆಲ್ಲ ಏನೇನು ಬಂದಿತ್ತು ಅದನ್ನೆಲ್ಲ ಕೂಡ ತೋರಿಸುವಂತಹ ಪ್ರಯತ್ನ ಈ ಬ್ಲಾಗ್ ಎಲ್ಲ ಆಗಿರುತ್ತೆ. ಒಂದ್ ವೇಳೆ ನೀವು ಸಿರ್ಸಿ ಅವರಾಗಿದ್ರೆ ಅಥವಾ ದೂರದಿಂದ ಸಿರ್ಸಿ ಕಡೆ ಬರ್ತಾ ಇದ್ರೆ ಡೆಫಿನೆಟ್ಲಿ ಯಾರು ಬಂದಿದ್ರಿ, ಯಾವಾಗ ಬಂದಿದ್ರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ಮರಿಬೇಡಿ. ಅಂಡ್ ನೀವು ಎಷ್ಟು ಎಂಜಾಯ್ ಮಾಡಿದ್ರೆ ಸಿರ್ಸಿ ಜಾತ್ರೆ, ನಿಮ್ಮ ಮೆಮೊರೀಸ್ ಏನು ಅಂತ ತಿಳಿಸಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಬ್ಲಾಗ್. ಸ್ವಾಗತ ಅಮ್ಮ. ಸಿರಸಿ ಮಾರಿಕಾಂಬ ಜಾತ್ರೆಗೆ ಎಲ್ಲರಿಗೂ ಸ್ವಾಗತ. ಜಾತ್ರೆಗಂತ ಕಿಕ್ಕಿರಿದು ಬಂದಿರುವಂತಹ ಜನಗಳು. ಜಾತ್ರೆ ಪೇಟೆ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಬಂದಿದ್ದಾರೆ. ಸೊ ಇದು ಇವಾಗ ನೀವು ನೋಡ್ತಾ ಇರುವಂತದ್ದು ಶುಕ್ರವಾರದ ದಿನ. ಸೊ ತುಂಬಾ ಕ್ರೌಡ್ ಇದೆ. ಮಾರ್ನಿಂಗ್ ಆಲ್ಮೋಸ್ಟ್ 11-11:30ಗೆ ತೋರಿಸ್ತಾ ಇರೋದು. ಇವಾಗ ಫಸ್ಟ್ ನಾವು ಬಂದಿದ್ದೀವಿ ದರ್ಶನ ನೋಡೋಣ, ದರ್ಶನ ಆಗತ್ತಾ ಇಲ್ಲ ಅಂತ. VIP ಪಾಸ್ ಕೂಡ ಇದೆ. ಸೊ ಇಲ್ಲಿ ಚಪ್ಪಲಿ ಇಡಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಅಲ್ಲಿ ನೀವು ಇಲ್ಲಿ ಹಣ್ಕಾಯಿ ತಗೊಂಡಿರ ಅಲ್ಲಿ ಇಡ್ಬೋದು. ಸೊ ಈ ತರ ಈ ಸಲ ಮಂಟಪ ಈ ತರ ಮಾಡಿದ್ದಾರೆ, ಜಾತ್ರಾ ಮಂಟಪ ಚೆನ್ನಾಗಿ ಇದೆ. ಸೊ ಇಲ್ಲಿ ನೀವು ಹಣ್ಕಾಯಿ ಏನಾದ್ರು ತಗೊಂಡಿದ್ರೆ ಅಲ್ಲಿ ಇಲ್ಲಿ ಸಮರ್ಪಣೆಯನ್ನ ಮಾಡ್ಬೋದು, ಹಣ್ಕಾಯನ್ನ ಹೊಡಿಸ್ಬೋದು. ಸೊ ಇವಾಗ ದೇವ್ರ ದರ್ಶನಕ್ಕೋಸ್ಕರ ನಾವು ನಿಂತ್ಕೊಂಡಿದ್ದೀವಿ ಸರದಿ ಸಾಲಿನಲ್ಲಿ. ಸಾಕಷ್ಟು ಕ್ರೌಡೆಡ್ ಆಗಿದೆ. ದಯಮಾಡಿ ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಆಗುವ. ಸೊ ನಮ್ ಕಡೆ ಜಾತ್ರೆ ಅದ್ರಲ್ಲೂ ಕೂಡ ಉತ್ತರ ಕನ್ನಡದ ಕಡೆಗೆ ಜಿಲೇಬಿ ಮತ್ತೆ ಖಾಜ್ಮಜಾ ಅಂತ ಏನ್ ಕರಿತೀವಿ, ಸೊ ಅದನ್ನ ನಾವು ಜಾಸ್ತಿ ನೋಡಕ್ ಸಿಗುತ್ತೆ. ತುಂಬಾ ಸ್ಪೆಷಲ್ ಅನ್ಸುತ್ತೆ. ನಮ್ಮ ಕಡೆ ಉತ್ತರ ಕನ್ನಡದ ಎಲ್ಲಾ ಜಾತ್ರೆಲ್ಲೂ ಕೂಡ ನೀವು ಅದನ್ನ ನೋಡಬಹುದು. ಹಾಗೆ ಇಲ್ಲಿ ಬಿಸಿಲಲ್ಲಿ ಬರುವಂತಹ ಭಕ್ತಾದಿಗಳಿಗೋಸ್ಕರ ನೀರಿನ ವ್ಯವಸ್ಥೆಯನ್ನ ಕೂಡ, ಅಂದ್ರೆ ನೀರ್ ಬಾಟಲ್ ನ ಹಂಚ್ತಾ ಇದ್ದಾರೆ. ಹಾಗೂ ಮಜ್ಜಿಗೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ರು. ನೀವು ಒಂದ್ ವೇಳೆ ಬರ್ತಾ ಇದ್ರೆ ಅದರ ಸದುಪಯೋಗವನ್ನು ಪಡ್ಕೋಬಹುದು ಫ್ರೆಂಡ್ಸ್. ನಾವು ದೇವಿಯ ದರ್ಶನಕ್ಕಂತ ಹೋಗಿದ್ವಿ. ಸೊ ಫ್ರೈಡೇ ಸಿಕ್ಕಾಪಟ್ಟೆ ಕ್ರೌಡ್ ಆಗಿದೆ. VIP ಪಾಸ್ ಇದ್ರು ಕೂಡ ನಮಗೆ VIP ಲ್ಯಾಂಡ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಿಂತು ಸಾಕಾಯ್ತು. ಯಾವ ಕಡೆಯಿಂದನೂ ಕೂಡ ಎಂಟ್ರಿ ಸಿಕ್ಕಿಲ್ಲ. ತುಂಬಾ ಬಿಸಿಲಲ್ಲಿ ನಮ್ಗೆ ಅಷ್ಟು ಮೋರ್ ದೆನ್ 1 hour ನಾವು ವೇಟ್ ಮಾಡಿದ್ವಿ, ಆಗಿಲ್ಲ. ನಾಳೆ ಮತ್ತೆ ಬರೋಣ. ಹಣ್ಕಾಯಿ ಎಲ್ಲ ಮಾಡಿಸಿದ್ವಿ. ದೇವಿ ಹತ್ತಿರದಿಂದ ದರ್ಶನ ಆಗ್ಬೇಕಲ್ವಾ, ಸೊ ಅದೊಂದು ಆಗಿಲ್ಲ. ಸೊ ಮಾಡೋಣ ಫ್ರೆಂಡ್ಸ್, ನಾಳೆ ಮತ್ತೆ ನಾವೇನೇನು ಮಾಡ್ತೀವಿ ಎಲ್ಲನೂ ಕೂಡ ವ್ಲಾಗಲ್ಲಿ ಇರುತ್ತೆ. ವ್ಲಾಗನ್ನು ಎಂಜಾಯ್ ಮಾಡಿ. ನೀವು ಒಂದ್ ವೇಳೆ ಬರ್ತಾ ಇದ್ದು ಐ ಥಿಂಕ್ ಅರ್ಲಿ ಮಾರ್ನಿಂಗ್ ಬರೋದು ಬೆಟರ್ ಆಗಿರುತ್ತೆ. ಲೈನಲ್ಲಿ ಇದ್ರೂ ಕೂಡ ಏನೋ ಅನ್ಸಲ್ಲ. ಬಟ್ ಇವಾಗ ಆಲ್ಮೋಸ್ಟ್ 11-10 ಏನೋ ಬಂದಿದ್ವಿ. ಸಿಕ್ಕಾಬಿಟ್ಟು ಬಿಸಿಲು. ಇವಾಗ 1 ಆಯಿತು. 11 o'clock ಬಂದಿಟ್ಟು ಮೋರ್ ದೆನ್ 2 hour ನಮ್ಮದು ಟೈಮ್ ವೇಸ್ಟ್ ಆಯಿತು. ಮತ್ತೆ ಇರ್ಬೋದಿತ್ತು, ಬಟ್ ಟಯರ್ಡ್ ಆಯಿತು ಫ್ರೆಂಡ್ಸ್. ಬಿಸಿಲು ತೊಗೊಳಕ್ಕಾಗಿಲ್ಲ. ಸೊ ತುಂಬ ಕ್ರೌಡೆಡ್ ಆಗಿದೆ. ತುಂಬ ಕಡೆಯಿಂದ ಕೂಡ ಜನ ಬಂದಿದ್ದಾರೆ. ಸಾಕಷ್ಟು ಹರಕೆ ತೀರ್ಸೋರು ಅದು ಇದು ಅಂತ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ VIP ಪಾಸ್ ಇದೆ, ಆರಾಮಾಗಿ ಎಂಟ್ರಿ ಮಾಡ್ಬೋದು ಅಂತ ಅನ್ಕೊತಾ ಇದ್ರೆ ಡೆಫಿನೆಟ್ಲಿ ಆಗಲ್ಲ. 50 ರೂಪಾಯಿ ಟಿ ಶರ್ಟ್ ಗಳದು ಆಫರು. ಇದು ಯಾವ ರೋಡ್ ಮಾಮಿ? ದೇವಿಕೆರೆ ರೋಡಲ್ಲಿ ನೋಡಿ ಇಷ್ಟೆಲ್ಲ ಆಫರ್ಸ್ಗಳು ಏನೇನೋ ನಡೀತಾ ಇದೆ. ಎಚ್ಚರಿಕೆ. ಸೊ ಇವಾಗ ನಾವು ಸೆಕೆಂಡ್ ಡೇ ಬಂದಿವಿ, ಅಂದ್ರೆ ಇವತ್ತು ಸ್ಯಾಟರ್ಡೆ. ಸೊ ನೋಡೋಣ. ಪಾರ್ಕಿಂಗ್ ನಮ್ಗೆ ತುಂಬಾ ದೂರ ಸಿಕ್ತು. ತುಂಬಾ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಈ ಸಲ ಕೂಡ. ಸೊ ಪಾರ್ಕಿಂಗ್ ಪ್ರೈಸ್ ಕೂಡ ರೀಸನೇಬಲ್, 100 ರೂಪೀಸ್ ಏನೋ ಇತ್ತು. ಸೊ ಒಂದ್ ವೇಳೆ ಜಾತ್ರೆಗೆ ನೀವು ಕೂಡ ಸ್ಯಾಟರ್ಡೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಕ್ರೌಡೆಡ್ ಆಗಿತ್ತು ಅಂತ. ವೀಕೆಂಡ್ಸ್ ಅಲ್ಲಿ ಅಂತೂ ಸಾಕಷ್ಟು ತುಂಬಾ ಜನ ಬಂದೇ ಬರ್ತಾರೆ. ಸೊ ಎಕ್ಸ್ಪೆಕ್ಟೆಡ್ ಆದ್ರೂ ಕೂಡ ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ದೇವಿನ ಹತ್ರದಿಂದ ದರ್ಶನ ಮಾಡಿ ಉಡಿ ಕೊಡೋದು ಒಂದಷ್ಟು ನಮ್ಗೆ ಬಾಕಿ ಇರುವಂತದ್ದು. ಯಾವ ಕಡೆಯಿಂದ ಎಂಟ್ರಿ ಆಗುತ್ತೆ, ಇವತ್ತು ಕೂಡ ಆಗತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ಅಷ್ಟು ದೂರದಿಂದ ಬಂದಿದ್ದೀವಿ, ಅದನ್ನ ಮಾಡೋಣ. ಸೊ ಹೇಗಾದ್ರೂ ಮಾಡಿ ಇವತ್ತು ಕೂಡ ಪಾಸ್ ಒಂದಿದೆ ನಮ್ದು, ಟ್ರೈ ಮಾಡೋಣ. ಲೆಟ್ಸ್ ಟ್ರೈ ಅವರ್ ಲಕ್ ಅಂತ ನಾವು ನೋಡ್ತಾ ಇದ್ವಿ. ಸೊ ಸಾಕಷ್ಟು ಜನ ಬಂದಿದ್ದಾರೆ ಫ್ರೆಂಡ್ಸ್, ಎಕ್ಸ್ಪೆಕ್ಟೆಡ್. ಬಟ್ ಆದ್ರೂ ಕೂಡ ಬ್ಯಾಕ್ ಟು ಬ್ಯಾಕ್ ನಮ್ಮ ಉತ್ತರ ಕನ್ನಡದಲ್ಲಿ, ಇವನ್ನ ಶಿವಮೊಗ್ಗದಲ್ಲೂ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಜಾತ್ರೆಗಳು ನಡೀತಾ ಇದೆ. ಆದ್ರೂ ಕೂಡ ನಮ್ಮ ಸಿರ್ಸಿಯ ಜಾತ್ರೆಯಲ್ಲೂ ಕೂಡ ಎಷ್ಟೆಲ್ಲ ಜನ ಇದಾರೆ ಅಂತ ನೋಡ್ಬೋದು. ಸೊ ಫೈನಲಿ ನಮ್ ಸ್ಯಾಟರ್ಡೆ ನಾವು ದೇವಿಯ ದರ್ಶನನ ಹತ್ರದಿಂದ ಮಾಡಿದ್ವಿ. ಹಾಗೆ
ಊಟನ ಕೂಡ ಕೊಟ್ಟು ಮುಗಿತು. ಇವಾಗ ಏನಿದ್ರು ಜಾತ್ರೆ ಪೇಟೆ ಸುತ್ತಾಡೋದು, ಶಾಪಿಂಗು ಮತ್ತೆ ಗೇಮ್ಸ್ ಅನ್ನ ಆಡೋದು ಫ್ರೆಂಡ್ಸ್. ಸೊ ನೀವು ಕೂಡ ಜಾತ್ರೆಗೆ ಬಂದಿದ್ರೆ ದೇವಿಯ ದರ್ಶನದಿಂದ ಖುಷಿಯಾಗಿರ್ತೀರಾ ಅಂತ ಅನ್ಕೊಂಡು, ನೀವು ಬಂದಿದ್ರೆ ಯಾವ್ದನ್ನ ನೀವು ವಿಸಿಟ್ ಮಾಡಿದ್ರಿ, ಹಾಗೆ ನಿಮ್ ಜಾತ್ರೆಯಲ್ಲಿ ಏನೇನ್ ಇಷ್ಟ ಆಯ್ತು, ಏನೇನನ್ನ ಪರ್ಚೇಸ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇವಾಗ ಸಂಜೆ ಹೊರಟಿದೀವಿ ಎಲ್ಲರೂ ಕೂಡ. ಸೊ ಪಾರ್ಕಿಂಗ್ ಮಾಡಕ್ಕೆ ಎಲ್ಲೂ ಕೂಡ ಸ್ಪೇಸ್ ಇರಲಿಲ್ಲ ಆಲ್ಮೋಸ್ಟ್. ಸೊ ನಮ್ಮ ಏರಿಯಾದಿಂದ ನಡ್ಕೊಂಡೇ ಹೊರಟಿದ್ವಿ. ನೀವು ಎಷ್ಟೆಲ್ಲ ಜನ ಇದ್ದಾರೆ ಅಂತ ನೋಡ್ಬೋದು. ಸೊ ಟೂ ಕ್ರೌಡೆಡ್ ಫ್ರೆಂಡ್ಸ್, ಟೂ ಕ್ರೌಡೆಡ್. ಇನ್ನು ಶಾಪಿಂಗ್ ಮಾಡುವಂತಹ ಸ್ಟೇಜ್ ಅಂತ ನಾವಿರಲಿಲ್ಲ, ಅಂದ್ರೆ ಅಷ್ಟು ಟಯರ್ಡ್ ಆಗಿತ್ತು ಆಕ್ಚುಲಿ. ಸೊ ಬಟ್ ಆದರೂ ಕೂಡ ಫುಡ್ ಸ್ಟಾಲ್ಗಳನ್ನ ಕೆಲವೊಂದು ಟ್ರೈ ಮಾಡೋಣ. ತುಂಬ ಎಂಥೂಸಿಯಾಸ್ಟಿಕ್ ಆದ ಯೂತ್ ಇರುವಂತಹ ಸ್ಟಾಲ್ಗಳೆಲ್ಲ ಸಾಕಷ್ಟು ಇತ್ತು. ಸೊ ನೋಡಿದ್ವಿ, ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಟ್ರೈ ಮಾಡಿದ್ವಿ. ಅಂತೂ ಸ್ಯಾಟರ್ಡೆ ಅಂತೂ ಸಿಕ್ಕಾಪಟ್ಟೆ ಕ್ರೌಡು, ಹೇಳೋಕ್ಕಾಗಲ್ಲ, ಕಾಲಿಡೋಕ್ಕಷ್ಟು ಜಾಗ ಇಲ್ಲ. ಆಲ್ಮೋಸ್ಟ್ ಸಿರ್ಸಿಗರು ಹಾಗೂ ಬೇರೆ ಔಟ್ಸೈಡರು ಕೂಡ ಊಟ ಮಾಡಿದ ನಂತರ ಅಂದರೆ ಆಫ್ಟರ್ ಡಿನ್ನರ್ ಸುತ್ತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಮಿಡ್ ನೈಟ್ವರೆಗೂ ಸುತ್ತಾಡ್ತಾನೆ ಇರ್ತಾರೆ. ಸೊ ಎಲ್ಲ ಆ್ಯಕ್ಟಿವಿಟಿಗಳು ಕೂಡ ಇರುತ್ತೆ. ಕೆಲವೊಂದಿಷ್ಟು ಮರ್ಮೇಡ್ ಶೋ ಅಂಥದ್ದೆಲ್ಲ 12 o'clock ಕ್ಲೋಸ್ ಆಗುತ್ತೆ. ಅದು ಬಿಟ್ಟು ಉಳಿದಿರುವಂಥ ಎಲ್ಲ ಗೇಮ್ಸ್ ಆ್ಯಕ್ಟಿವಿಟಿಗಳು ನಾವು 2 days ಸುತ್ತಾಡ್ತಿದ್ರು. ಅದು ಚೆನ್ನಾಗಿತ್ತು. ಒಂದು ವೇಳೆ ಸ್ಕೇರಿ ಹೌಸನ್ನು ಆಡೋಕ್ಕೆ ನೋಡ್ತಾ ಇದ್ರೆ, ಒಂದು ವೇಳೆ ನಿಮ್ಮ ಹತ್ರ ಪಾಸ್ ಇದ್ದರೆ ಗೇಮ್ ಆಡೋಕ್ಕೆ, ಅದು VIP ಪಾಸ್ ಅಲ್ಲಿ ಬರುತ್ತಲ್ವ, ಅದಿದ್ರೆ ಸೊ ಅವರು ಓನ್ಲಿ 2 ಮೆಂಬರ್ಸಿಗೆ ಮಾತ್ರ ಅಲೌ ಮಾಡ್ತಾರೆ. ಉಳಿದಿರುವಂಥ ಎಕ್ಸ್ಟ್ರಾ ನೀವು 100 rupees ಪರ್ ಹೆಡ್ ಅಂತ ಪೇ ಮಾಡ್ಬೋದು. ಫ್ರೆಂಡ್ಸ್ ಇವಾಗ ನಾವು ಜೈಂಟ್ ವೀಲನ್ನು ಆಡೋಕ್ಕಂತ ಹೋಗ್ತಾ ಇದ್ದೀವಿ. ಸೊ ಪರ್ ಹೆಡ್ 100 rupees ಚಾರ್ಜಸನ್ನು ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಗೇಮಿಗೂ ಕೂಡ ಆಕ್ಟಿವಿಟಿ ಕೂಡ ಅಷ್ಟೇ ಪ್ರೈಸನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಒಂದೊಳ್ಳೆ ಬರ್ತಾ ಇದ್ರೆ ಫೋನ್ಪೇ ಎಲ್ಲ ವರ್ಕ್ ಆಗಲ್ಲ, ನೀವು ಕ್ಯಾಶನ್ನು ಕ್ಯಾರಿ ಮಾಡೋದನ್ನು ಮರಿಬೇಡಿ. ಸೊ ಎಕ್ಸ್ಪೀರಿಯನ್ಸ್ ಮಾಡೋಣ. ಪ್ರತಿ ಸಲನೂ ಕೂಡ ನಾನು ಜಾತ್ರೆನ ವಿಸಿಟ್ ಮಾಡ್ತಾ ಇದ್ದೆ, ಈ ಗೇಮನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಯಾಕಂದರೆ ಏರಿಯಲ್ ವ್ಯೂ ನಂಗೆ ಅಲ್ಲಿಂದ ಏನು ಸಿಗುತ್ತಲ್ವ, ಸೊ ಆ ಶಾಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರುವಂಥದ್ದು ಅದೇ. ಸೊ ಅಲ್ಲಿ ನೋಡಿ ಫ್ರೆಂಡ್ಸ್, ಕೋಟೆಕೆರೆಯಲ್ಲೇ ಒಂದು 3 ಅಮ್ಯೂಸ್ಮೆಂಟ್ ಪಾರ್ಕ್ ಥರದನ್ನ ಮಾಡಿದ್ದಾರೆ. ಸೊ ಆ ಕಡೆನೂ ಕೂಡ ಆಮೇಲೆ ಹೋಗೋಣ. ಫಸ್ಟ್ ಇವಾಗ ಜೈಂಟ್ ವೀಲ್ ರೈಡನ್ನು ಎಂಜಾಯ್ ಮಾಡೋಣ. ಸಾಕಷ್ಟು ಆ್ಯಕ್ಟಿವಿಟೀಸ್ಗಳು ಅಂದರೆ ಗೇಮ್ಸ್ಗಳೆಲ್ಲ ಬಂದಿದೆ ಆ್ಯಕ್ಚುಲಿ. ಆ್ಯಂಡ್ ಈವನ್ ಡ್ರಾಮಾಸ್ಗಳು, ಪೆಟ್ ಶೋಗಳೆಲ್ಲ ಕೂಡ ಬಂದಿದೆ. ಆ್ಯಂಡ್ ಮೌತ್ ಕಕ್ಕು ಅದು ಕೂಡ ಬಂದಿತ್ತು. ಆಲ್ಮೋಸ್ಟ್ ಎಲ್ಲನೂ ಕೂಡ 100 rupees ಪ್ರೈಸು. ರೀಸನೇಬಲ್ ಆಗಿತ್ತು. ಸಾಕಷ್ಟು ಕಡೆಯಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು. ಗೇಮ್ಸು, ಆ್ಯಕ್ಟಿವಿಟೀಸ್ಗಳು, ಒಂದು ಜನರು ಕೂಡ ಸಿಕ್ಕಾಪಟ್ಟೆ ಇದ್ರು. ಸೊ ಎಲ್ಲನೂ ಕೂಡ ಕ್ರೌಡೆಡ್. ಆ್ಯಂಡ್ ಇವನ್ ಸ್ಕೇರಿ ಹೌಸನ್ನು ನೀವು ನೋಡೋಕೆ ಹೋಗ್ತಾ ಇದ್ರೆ ಡೆಫಿನೆಟ್ಲಿ 4 ಮೆಂಬರ್ಸಿನ ಪಾಸ್ ಇದ್ದರೆ 2 ಮೆಂಬರ್ಸಿಗೆ ಮಾತ್ರ ಅಲೌಡು. ಆ್ಯಂಡ್ ಅಷ್ಟೊಂದು ಕಾಸಿಲ್ಲ ಅಂತ ಅನಿಸ್ತು. ಅಂದರೆ ಫಸ್ಟ್ ಟೈಮರ್ ಆಗಿದ್ರೆ ನೀವು ಮೊದಲು ನೋಡಿಲ್ಲ ಅಂದರೆ ನಿಮ್ಗೆ ಎಂಜಾಯ್ನ ಮಾಡ್ತೀರಾ. ಇಲ್ಲ ಅಂದರೆ ಅಷ್ಟೊಂದು ಕಾಸಿಲ್ಲ, ನೀವು ಕೂಡ ಮಾಡ್ಬೋದು. ಸೊ ನೋಡಿ ಇವಾಗ ನಮ್ಮ ಗ್ಯಾಂಗ್ ಹೊರಟಿದೆ ಕೋಟೆಕೆರೆ ಕಡೆಗೆ. ಕೋಟೆಕೆರೆ ಕಡೆಗೆ ಜಾಸ್ತಿ ಗೇಮ್ ಆ್ಯಕ್ಟಿವಿಟೀಸ್ಗಳು ಹಾಗೆ ಸರ್ಕಸ್ ಆ ಥರದ್ದೆಲ್ಲ ಸಾಕಷ್ಟು ಬಂದಿದೆ. ಈ ಸಲ ಫುಡ್ ಸ್ಟಾಲ್ ತುಂಬ ಡಿಫ್ರೆಂಟ್ ಆಗಿ ಎಲ್ಲ ಬಂದಿದೆ. ಮೈಸೂರು ಶೈಲಿಯ ಚಿಕನ್ ಪುಲಾವ್ ಅಂತ ಕೂಡ ಬಂದಿದೆ. ಸಾಕಷ್ಟು ಜನ ಇದ್ರು, ಕ್ರೌಡೆಡ್ ಇದ್ರು. ಐ ಥಿಂಕ್ ಟೇಸ್ಟಿ ಆಗಿರುತ್ತೆ, ಅದಕ್ಕೋಸ್ಕರ ತುಂಬ ಕ್ರೌಡೆಡ್. ಒಂದು ವೇಳೆ ನಾವೇನಾದರೂ ಆರ್ಡರ್ ಮಾಡಿದ್ರೆ ಅದು ನಿಜವಾಗ್ಲೂ ನಮ್ಮ ಕೈಗೆ ಬರೋಕ್ಕೆ ಮೋರ್ ದೆನ್ 1 hour ಆಗ್ಬೋದು. ಸೊ ಇಲ್ಲಿ ವಫಲ್ಸ್ ಕೂಡ ಬಂದಿತ್ತು. ಎಷ್ಟು ಜನ ಟ್ರೈ ಮಾಡಿದ್ದೀರಾ? ನಂದಂತೂ ಫೇವ್ರೇಟು. ತಿನ್ಕೊಂಡು ಮುಂದೆ ಹೋಗೋಣ. ಸೊ ಯಾವ್ಯಾವ ಸ್ಟಾಲ್ಗಳು ಸಾಧ್ಯ ಆಗುತ್ತೆ ತಿನ್ನಕ್ಕೆ, ಲೆಟ್ಸ್ ಈಟ್. ಅಷ್ಟೇನು ಹೊಟ್ಟೆ ಒಳ್ಳೆ ಕಂಡೀಷನಲ್ಲಿ ಇಲ್ಲ. ಸ್ಟಿಲ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೋರ್ ಆ್ಯಸ್ ಮೆನಿ ಫುಡ್ ಸ್ಟಾಲ್ ಆ್ಯಸ್ ಪಾಸಿಬಲ್. ಸೊ ನಾನೇನು ಟ್ರೈ ಮಾಡಿರ್ತೀನಿ ಅದರದ್ದು ವಿಡಿಯೋ ಅಂತೂ ನಾನು ಹಾಕ್ತೀನಿ, ಹಾಗೆ ರಿವ್ಯೂ ಕೂಡ ಕೊಡ್ತೀನಿ. ವಫಲ್ಸ್ ಚೆನ್ನಾಗಿತ್ತು, ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಇವಾಗ ನಾವು ಎಂಟ್ರಿ ಮಾಡಿದ್ದೀವಿ ಇವಾಗ ಅವತಾರ್ ಎಕ್ಸ್ಪೋಗೆ. ತುಂಬ ಚೆನ್ನಾಗಿದೆ. ಆ್ಯಂಡ್ 100 rupees ಪರ್ ಹೆಡ್ ಚಾರ್ಜಸನ್ನು ಮಾಡಿದ್ರೆ ಒಂದು 5 to 6 minutes ಅಷ್ಟೇ ಒಳಗಡೆ ಎಂಟ್ರಿ ಮಾಡಿ ಹೊರಗಡೆ ಬರೋದು. ನಿಯಾನ್ ಲೈಟಿಂಗನ್ನು ಮಾಡಿದರೆ, ಅವತಾರ್ ಸ್ಟ್ಯಾಚುಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಒಂದು ವೇಳೆ ನೀವು ಕಿಡ್ಸನ್ನು ಕರ್ಕೊಂಡು ಬರ್ತಾ ಇದ್ರೆ ಡೆಫಿನೆಟ್ಲಿ ಅಡಲ್ಟ್ಸ್ ಆ್ಯಂಡ್ ಕಿಡ್ಸ್ ಅಂದರೆ 80% ಬರ್ತಾ ಇದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಕರ್ಕೊಂಡೋಗಿ ಫ್ರೆಂಡ್ಸ್. ಆ ಕಡೆ ದೇವಿ ಇರುವಂತಹ ಜಾತ್ರಾ ಮಂಟಪ ಏನಿದೆ ಅಲ್ಲಿ ಕಂಪೇರ್ ಮಾಡಿದರೆ ಐ ಥಿಂಕ್ ಈ ಕಡೆನೇ ಕೋಟೆಕೆರೆ ಹತ್ರನೇ ಜಾಸ್ತಿ ಕ್ರೌಡ್ ಇದೆ ಅಂತ ಅನಿಸ್ತು. ಯಾಕಂದರೆ ಇಲ್ಲಿ 3 ಅಮ್ಯೂಸ್ಮೆಂಟ್ ಪಾರ್ಕ್ ಸಪ್ರೇಟನ್ನು ಮಾಡಿದ್ದಾರೆ. ತುಂಬ ಬೇರೆ ಬೇರೆ ಗೇಮ್ ಆ್ಯಕ್ಟಿವಿಟಿಗಳು ಯೂನಿಕ್ ಆಗಿರುವಂಥದ್ದೆಲ್ಲ ಬಂದಿದೆ, ಇನ್ಕ್ಲೂಡಿಂಗ್ ಡ್ರಾಮಾಸು, ಸರ್ಕಸ್ಸು ಹಾಗೆ ಪೆಟ್ ಶೋಗಳನ್ನು ಕೂಡ ನೀವು ಇಲ್ಲಿ ಎಕ್ಸ್ಪೀರಿಯನ್ಸನ್ನು ಮಾಡ್ಬೋದು. ಆಲ್ಮೋಸ್ಟ್ ಕೆಲವೊಂದಿಷ್ಟು ರೀಸನೇಬಲ್ ಪ್ರೈಸಲ್ಲಿದೆ. ಜನ ಅಂತಾರೆ ಕತ್ತಿಗೆ ಬುಟ್ಟಿ ಇಲ್ಲ, ಬುದ್ಧಿ ಇದ್ರೆ ಕತ್ತಿ. ನೀವು ಮಿಸ್ ಮಾಡದೆ ನಿಮ್ಮ ಮಕ್ಕಳನ್ನ ಹಾಗೂ ನೀವು ಕೂಡ ನೋಡಬೇಕಾಗಿರುವಂಥದ್ದು ಈ ರಿಯಾಲಿಟಿ ಡೋಮ್ ಶೋ ಏನಿದೆ, 3D ಶೋ ಅಥವಾ 5D ಶೋ ಅಂತ ಅನ್ಕೊಂತೀನಿ. ಸೊ ಇದು ಕೂಡ 5 to 6 minutes ಅಷ್ಟೇ, ಬಟ್ ಚೆನ್ನಾಗಿದೆ. ಸೊ ಎಕ್ಸ್ಪೀರಿಯನ್ಸನ್ನು ಮಾಡಿ ವಿಸಿಟ್ ಮಾಡಿ. ಸೊ ವಾಟ್ ವಿಸಿಟಿಂಗ್.
ಐ ಥಿಂಕ್ ಕ್ರೌಡ್ ತುಂಬ ಎಂಜಾಯ್ ಮಾಡಿದ್ರು ಈ ಶೋನ. ಸೊ ನೋಡಿ ಫ್ರೆಂಡ್ಸ್, ಜಾತ್ರಾ ಎಫೆಕ್ಟ್. ಸೊ ಇಲ್ಲೂ ಕೂಡ ಪೆಟ್ ಶೋ, ಇದಕ್ಕೆ 50 ರುಪೀಸ್ ಏನೋ ಚಾರ್ಜಸ್ಸು ಪರ್ ಹೆಡ್ಡು. ಬಟ್ ನಾವು ಹೊರಗಡೆಯಿಂದನೇ ಅಷ್ಟು ತಗೋವಿ, ಜಾಸ್ತಿ ನೋಡಿಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ನಾವು ಕುಮಟಾ ಅಂತ ಹೆಸರು ನೋಡಿ ಹೋಗಿದ್ದು ಗೋಬಿ ಮತ್ತು ಪೊಟ್ಯಾಟೊ ಟ್ವಿಸ್ಟರು ಅದನ್ನು ತಿನ್ನೋಕ್ಕೆ. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಚೆನ್ನಾಗಿತ್ತು. ಡೆಫಿನೆಟ್ಲಿ ನೀವು ಟ್ರೈನ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಹೊರಡೋಣ ಏನೇ ನೋಡೋಕ್ಕಾಗತ್ತೆ ಅಂತ. ಸಾಕಷ್ಟು ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಬಂದಿದ್ದಾವೆ ಕೋಟೆ ಕೆರೆ ಹತ್ರನೇ. ಸೊ ಇವಾಗ ಬೋಟಿಂಗೇ ನಡೆಯುತ್ತಲ್ವ, ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ ಪರ್ ಹೆಡ್ 100 ರುಪೀಸ್ ಚಾರ್ಜನ್ನು ಮಾಡ್ತೀನಿ. ಮಿಡ್ ನೈಟ್ ಹೋಗಿ ಅರ್ಲಿ ಮಾರ್ನಿಂಗ್ ಇದ್ರೂ ಕೂಡ ಶೋ ನಡೀತಾ ಇರುತ್ತೆ. ಐ ಥಿಂಕ್ ಬೋಟಿಂಗ್ ಎಲ್ಲ ಗೊತ್ತಿಲ್ಲ. ನಾನು 3:30ವರೆಗೆ ಅಷ್ಟೇ ಇದ್ದಿದ್ದು. ಸೊ ಅರೌಂಡ್ 4 ಆ ಥರ ಎಲ್ಲ ಕೂಡ ಜನ ತಿರುಗ್ತಾನೆ ಇರ್ತಾರೆ. ಕೆಲವೊಂದಿಷ್ಟು ಗೇಮ್ ಆ್ಯಕ್ಟಿವಿಟಿಗಳು ಇನ್ನೂ ನಡೀತಾನೆ ಇರುತ್ತೆ, ಅನೌನ್ಸ್ಮೆಂಟ್ಗಳು. ಹಾಗೆ ಪೊಲೀಸ್ಗಳು ಕೂಡ ಎಲ್ಲನೂ ಇರ್ತದೆ. ಯಾವುದೇ ರೀತಿಯ ಸೇಫ್ಟಿಗೆ ಭಯ ಏನು ಪಡಬೇಕಾಗಿಲ್ಲ. ಹಾಗೆ ಆಟೋ ಕೂಡ ನಿಮ್ಗೆ ಈ ಕಡೆಯಿಂದನೇ ಸಿಕ್ಬಿಡುತ್ತೆ. ದೇವಿಕೆರೆದು ಏನಿದೆ ಅಲ್ವಾ, ಇಲ್ಲಿ ಬೋಟಿಂಗ್ ಇದೆ ಅಲ್ವಾ, ಅಲ್ಲಿಂದ ಸಿಕ್ಬಿಡುತ್ತೆ. ಇಲ್ಲಿಗೆ ನನ್ನ ಜಾತ್ರೆ ಎಕ್ಸ್ಪ್ಲೋರ್ ಮಾಡೋದು ಮುಗಿಯುತ್ತೆ. ಮತ್ತೆ ನಾವು ಬೆಂಗಳೂರಿಂದ ಮತ್ತೆ ಚೆನ್ನೈ, ಹಾಗೆ ಮತ್ತೆ ಬೇರೆ ಬೇರೆ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡುವಂಥ ವೀಡಿಯೋಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ವ್ಲಾಗನ್ನು ಇಷ್ಟಪಡ್ತಾ ಇದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ಕಮೆಂಟನ್ನು ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದಿಷ್ಟು ವಿಷಯಗಳನ್ನು ಹಾಗೆ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡುವಂಥ ವಿಡಿಯೋ ಒಂದಿಗೆ.